ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ರಾಜಕೀಯದಲ್ಲಿ ಅತಿ ಶೀಘ್ರದಲ್ಲೇ ಕ್ಷಿಪ್ರ ಕ್ರಾಂತಿ ಆಗೋದಿದೆಯಾ? ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದ ಸಂಗತಿಯ ನಂತರದಲ್ಲಿ ಇದೀಗ ಮತ್ತೋರ್ವ ಕಾಂಗ್ರೆಸ್ ನಾಯಕ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ನಿಂದ 13 ರಿಂದ 16 ಮಂದಿ ಶಾಸಕರು ನಮ್ಮ ಸಂಪರ್ಕದಲ್ಲೂ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ ಖಾನ್ ಡಿಕೆ ಶಿವಕುಮಾರ್ ಅವರ ಹಿಂದುತ್ವ ಹೇಳಿಕೆ ಅದಾದ ನಂತರದಲ್ಲಿ ಅವರು ಅಮಿತ್ ಶಾ ಅವರ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದು, ಇದೆಲ್ಲವನ್ನ ಗಮನಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ರ ಜಮೀರ್ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ರಕ್ತದಲ್ಲೇ ಕಾಂಗ್ರೆಸ್ ಇದೆ, ಬಿಜೆಪಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಿಂದ ಉರುಳಿಸೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ಮುಂದಿನ 5 ವರ್ಷ ಮಾತ್ರವಲ್ಲ, 15 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಆಡಳಿತದಲ್ಲಿ ಇರುತ್ತೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ನ 13 ರಿಂದ 14 ಮಂದಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಮುಂದೆ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಈಗ ಸರ್, ನಾನು ಪ್ರತಿ ಸಲ ಒಂದೇ ಹೇಳೋದು, ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ದರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ, ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಶಿವರಾತ್ರಿ ಹಬ್ಬಕ್ಕೆ ಮಾನ್ಯ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ರು. ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ರಾಜಕೀಯ ಮೇಲಾಟಗಳೇನಾಡಿದ ಅದು ಆಟ ಆಡೋಕ್ಕೆ ಅದೆಲ್ಲ ಹೂವು ಸುದ್ದಿಗಳು. ಭಾಳ ಜನ ನನ್ನ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು ಡಿ ಕೆ ಶಿವಕುಮಾರ್ ಅವರು BJP ಹೋಗಿರ್ತಾರೆ, ಡಿ ಕೆ ಶಿವಕುಮಾರ್ ಅವರು BJP ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನೇ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಏನಾಗಿದೆ, BJP ಅವರಿಗೆಲ್ಲ ರಾತ್ರಿ ಕನಸು ನೋಡೋದು, ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು CM ಬದಲಾವಣೆ ವಿಚಾರ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಬೇಕು. ಅವ್ರ ಬಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ಇರ್ತೀವಿ. ಸರ್, ತೆರೆಮರೆಯಲ್ಲಿ ಏನಾರು ಆಪರೇಷನ್ ನಡೆದದ? ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ನೀವೇನಾರು ಮಾಡಾಯ್ತೀರ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12 ರಿಂದ 13 ಜನ ಇದ್ದಾರೆ. 12 ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಡೆಸ್ಕ್ನಿಂದ ನನ್ನ ಕಲೀಗ್ ಶ್ರುತಿ ಹಾಗೆ ನಮ್ಮ ವಿಜಯಪುರ ರಿಪೋರ್ಟರ್ ಕೂಡ ಸಂಪರ್ಕದಲ್ಲಿರ್ತಾರೆ. ಮೊದಲಾಗಿ ಶ್ರುತಿ, ಇದು ರಿವರ್ಸ್ ಆಪರೇಷನ್ ತಂತ್ರನ? ಡಿ ಕೆ ಶಿವಕುಮಾರ್ ಅವರು ನಂಬರ್ಗೆ ಮಾಡುವ ಸಲುವಾಗಿ BJP ಸಪೋರ್ಟ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಮ್ಮ ಹತ್ರನೂ ಪ್ಲಾನ್ ಬಿ ರೆಡಿ ಇದೆ, ಹೀಗೇನಾ ಜಮೀರ್ ಅವರ ಮಾತಿನ ಅರ್ಥ? ಎಕ್ಸಾಕ್ಟ್ಲಿ ಸ್ಮಿತಾ, ನೀವು ಹೇಳ್ದಂಗೆ ಹೌದು ಅಂತ ಅನಿಸ್ತಾ ಇದೆ. ಯಾವಾಗ ನಿನ್ನೆ CM ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಖುಷಿ ಕೊಡುತ್ತೋ ಅಲ್ಲಿರ್ತೀನಿ ಅಂತ ಹೇಳೋ ಒಂದು ಪದ ಬಳಕೆ ಮಾಡಿದ್ರಲ್ಲ, ಆಗಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಕಾಂಗ್ರೆಸ್ ಬಿಟ್ಟು BJP ಕಡೆಗೆ ಹೋಗ್ತಾರಾ, ಅಲ್ಲಿ ಹೋಗಿ ಏನಾದರೂ CM ಆಗ್ತಾರಾ, ಅಷ್ಟು ಈಸಿನಾ ಆ ಪಕ್ಷವನ್ನ ಸೇರ್ಪಡೆಯಾಗಿ CM ಆಗುವುದು ಅನ್ನುವಂಥ ಪ್ರಶ್ನೆಗೆ
ಕಾಂಗ್ರೆಸ್ ಪಾಳ್ಯದಲ್ಲಿ ಅರ್ಧಕದ ಶಾಸಕರನ್ನ ಹೆಚ್ಚು ಕಡಿಮೆ 50ಕ್ಕೂ ಹೆಚ್ಚು ಶಾಸಕರನ್ನ ತಮ್ಮ ಜೊತೆಗೆ ಬಲ್ಕ್ ಆಗಿ ಕರ್ಕೊಂಡು ಹೋಗಿ ಸಿಎಂ ಆಗ್ತೀನಿ ಅಂತ DCM DK ಶಿವಕುಮಾರ್ ಅವರು ಅನ್ಕೊಂಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳು ಯಾವಾಗ ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಕ್ತೋ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೀವು ಹೋದ್ರೆ ಹೋಗಿ, ನಿಮ್ಮ ಹತ್ರ ಅಷ್ಟು ನಂಬರ್ ಇರಲ್ಲ, ಅಲ್ಲಿ ಹೋದ್ರೂ ಕೂಡ ನೀವು ಸಿಎಂ ಆಗಕ್ಕಾಗಲ್ಲ, ಬದಲಾಗಿ ಆ ಶಾಸಕರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಬೇಕಂದ್ರೆ ಅವ್ರನ್ನೇ ಕರ್ಕೊಂಡು ಬಂದು ನಮ್ಮ ಪಕ್ಷವನ್ನ ನಾವು ಸತತವಾಗಿ ಅಧಿಕಾರದಲ್ಲಿ ಇಡ್ತೀವಿ ಅನ್ನೋ ರೀತಿಯಲ್ಲಿ ನೇರವಾಗಿ ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಅವರ ಟಕ್ಕರ್ ಇದ್ದಂತೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಆಗಿರುವಂತಹ ಕೆಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಂತಹ ಸತತ ಪ್ರಯತ್ನದಲ್ಲಿದ್ದಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ನೀವು ಈ ರೀತಿ ಒತ್ತಡ ಹಾಕಿದ್ರೆ ನಾವು ಈ ರೀತಿ ಒತ್ತಡ ಹಾಕ್ತೀವಿ, ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ಬೇರೆ ಶಾಸಕರನ್ನ ನಾವು ಕರ್ಕೊಂಡು ಬರ್ತೀವಿ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮಾತುಗಳು ಇದ್ದಂತೆ ಕಾಣಿಸ್ತಾ ಇದೆ ಸ್ಮಿತಾ. ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಕುಂಭ ಮೇಳದ ಬಗ್ಗೆ ವ್ಯಂಗ್ಯ ಮಾಡಿದಾಗ್ಲೂ ಕೂಡ ನೇರವಾಗಿ DCM DK ಶಿವಕುಮಾರ್ ಹೋದ್ರು, ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು, ಪುಣ್ಯ ಸ್ನಾನ ಮಾಡಿದ್ರು, ಆ ಮೂಲಕ ಒಂದು ಸಂದೇಶ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಸದ್ಗುರು ಹೇಳಿದ್ದಾರೆ. ಅಂಥವರ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಭಾಗಿಯಾಗ್ತಾರೆ ಅಂದ್ರೆ ಯಾವ ಸಂದೇಶ? ಇಷ್ಟು ದಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಟ್ರಬಲ್ ಶೂಟರ್ ಆಗಿ ಕಾಣಿಸ್ಕೊಂಡಂತಹ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಟ್ರಬಲ್ ತರೋದಕ್ಕೆ ಸಾಧ್ಯನಾ? ಟ್ರಬಲ್ ತರ್ತಿದ್ದಾರಾ? ಇಂಥ ಚರ್ಚೆಗಳಿತ್ತು. ನೀವು ಟ್ರಬಲ್ ತಂದ್ರು ಅಷ್ಟೇ, ತರದೇ ಇದ್ರು ಅಷ್ಟೇ, ನಾವು ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧರಾಗಿದ್ದೀವಿ ಅನ್ನುವಂಥ ಸಂದೇಶವನ್ನ, ಕೌಂಟರ್ ಅಟ್ಯಾಕ್ ಅನ್ನ ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ ರಾಜಕೀಯ ವಲಯದಲ್ಲಿ ಸ್ಮಿತಾ. ರೈಟ್, ಸಂಪರ್ಕದಲ್ಲಿರಿ ಶ್ರುತಿ. ಇನ್ನು ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಈ ವರ್ಷ ಮಾತ್ರ ಅಲ್ಲ, ಈ ಅವಧಿಗೆ ಮಾತ್ರವಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ಸೇ ಆಡಳಿತದಲ್ಲಿ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್. ಜಮೀರ್ ಅವರ ಮಾತಿನ ಅರ್ಥ ಏನು ಅಂತ? ನಿಜಕ್ಕೂ ಕೂಡ ಏನು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಏನಾರು ಆಗ್ತದ, ರಾಜಕೀಯ ಕ್ರಾಂತಿ ಆಗ್ತದ ಅಂತಂತ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ನಮಗೂ ಕೂಡ BJP ಮತ್ತು JDSನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸುಮಾರು 7-8 ಜನ BJP ಶಾಸಕರು ಮತ್ತು 11-12 ಜನ JDSನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಜಮೀರ್ ಅಹಮದ್ ಅವರು. ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಒಂದು ವೇಳೆ ರಾಜಕೀಯದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಕಡೆ ಅಸ್ಥಿರವನ್ನುಗೊಳಿಸಿ ಮತ್ತೆ ಅವರು BJP ಅವರು ಅಧಿಕಾರ ಹಿಡಲಿಕ್ಕೆ ಹೋದರೆ ನಾವು ಕೂಡ ಪ್ರತಿತಂತ್ರ ಮಾಡ್ತೇವೆ ಅಂತಕ್ಕಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರ ಸಚಿವರು ಅಂತಕ್ಕಂಥ ಒಂದು ಅನುಮಾನ ಮೂಡುತ್ತದೆ ಸ್ಮಿತಾ. ಯಾಕೆ ಅಂತೇಳಿ ಹೇಳೋದಾದರೆ, ಇನ್ನೊಂದು ಮಾತನ್ನು ಹೇಳ್ತಾರೆ, ಏನು DK ಶಿವಕುಮಾರ್ ಅವರು BJPಗೆ ಹೋಗ್ತಾರೆ ಅನ್ನೋ ಅಂತಕ್ಕಂಥ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ಹೋಗಲ್ಲ, ಎಲ್ಲೂ ಕೂಡ ಹೋಗಲ್ಲ, ಅವರ ಬ್ಲಡ್ಡಲ್ಲೇ ಕಾಂಗ್ರೆಸ್ ಇದೆ ಅಂತಕ್ಕಂತಹ ವಿಚಾರವನ್ನು ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇದೆ ಈ ಬೆಳವಣಿಗೆಗಳನ್ನು ನೋಡೋದಾದರೆ ನಿಜಕ್ಕೂ ಕೂಡ ಏನು ರಿವರ್ಸ್ ಆಪರೇಷನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದ್ದೀನ ಅಂತಕ್ಕಂತಹ ಅನುಮಾನ ದಟ್ಟವಾಗ್ತಿದೆ ಶ್ರುತಿ. ರೈಟ್, ಧನ್ಯವಾದ. ಇನ್ನು ನನ್ನ ಕಲೀಗ್ ಶ್ರುತಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಶ್ರುತಿ, ಬಿಜೆಪಿಗೆ ಹೋಗ್ಬಿಡ್ತಾರೆ ಅಥವಾ ಬಿಜೆಪಿ ಸಪೋರ್ಟ್ ತಗೊಂಡು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಗಳು DK ಸುತ್ತ ನಡೀತಿರುವಾಗ ಜಮೀರ್ ಅವರ ಈ ಹೇಳಿಕೆ, ಸಿದ್ದರಾಮಯ್ಯ ಬಣದಿಂದ DK ಶಿವಕುಮಾರ್ ಅವರ ಪ್ರತಿ ಹೆಜ್ಜೆಗೂ ಮತ್ತೊಂದು ಕೌಂಟರ್ ಹೆಜ್ಜೆ ಇದೆ ಅನ್ನೋದ್ರ ಅರ್ಥವಾ ಅಂತ? ಎಕ್ಸಾಕ್ಟ್ಲಿ ಸ್ಮಿತಾ, ಈಗ ಹೇಗಾಯ್ತು ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಬಹಳ ಸ್ಪಷ್ಟ. DK ಶಿವಕುಮಾರ್ ಅವರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ, ಬದಲಾಗಿ ಸಿದ್ದರಾಮಯ್ಯನವರಿದ್ರೆ ಸಾಕು, ಪಕ್ಷಕ್ಕೆ ಅವರೇ ಅನಿವಾರ್ಯ, ಅದೇ ಅಲ್ಟಿಮೇಟ್ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಇದ್ದಂಗೆ ಕಾಣಿಸ್ತಾ ಇದೆ. ಅಂದ್ರೆ DK ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗ್ತಾರೆ ಅಂದ್ರೂ ಕೂಡ ಪಕ್ಷಕ್ಕೇನು ಹಾನಿ ಇಲ್ಲ, ನಮ್ಮ ಪಕ್ಷ ಏನು ಬಿದ್ದೋಗಲ್ಲ, ನಾವು ಸತತವಾಗಿ 15 ವರ್ಷ, ಮುಂದಿನ 15 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳೋ ಮೂಲಕ ಆ ಕಡೆ ಹೋದ್ರೂ ಕೂಡ ಸಿಎಂ ಆಗಕ್ಕಾಗಲ್ಲ ಅಂತ. ಕೆಲ ಶಾಸಕರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾಗ ಆ ಪಕ್ಷಕ್ಕೆ ಹೋಗಿ ನೀವು ಸಿಎಂ ಆಗಕ್ಕಾಗಲ್ಲ, ಕೆಲವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಲ್ಲಿರ್ತೀವಿ ಅಂತ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ ಸ್ಮಿತಾ, ಸಿಎಂ ಕುರ್ಚಿಗಾಗಿ ಈ ಹಿಂದಿನಿಂದಲೂ ಏನು ಜಟಾಪಟಿ ಆಗ್ತಾ ಇದೆಯಲ್ಲ, ಸಿಎಂ ಆಪ್ತ ಬಳಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಮುಂದಿನ 5 ವರ್ಷಗಳ ಕಾಲ, ಅಂದ್ರೆ 2.5 ವರ್ಷ ಆದ್ಮೇಲೆ ಕೆಳಗಿಳಿತಾರೆ ಅನ್ನುವಂಥ ಮಾತಿದೆಯಲ್ಲ, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ. ಮುಂದಿನ 5 ವರ್ಷ ಪೂರ್ಣವಾಗಿ ಸಿದ್ದರಾಮಯ್ಯನವರ ಸಿಎಂ ಆಗಿ ಮುಂದುವರಿಬೇಕು, ಆ ನಿಟ್ಟಿನಲ್ಲೇ ಸತತವಾಗಿ ನಮ್ಮ ಬೆಂಬಲ ಇರುತ್ತೆ ಅನ್ನೋದು ಅವರ ಆಪ್ತ ಬಳಗದಲ್ಲಿ ಹೇಳ್ತಾ ಇರುವಂತಹ ವಿಚಾರ. ಸೊ ಅದಕ್ಕೆ DK ಶಿವಕುಮಾರ್ ಅವರು ಒಪ್ಕೊಳ್ತಾರಾ? ಆ ಕಾರಣಕ್ಕೆ ಈ ರೀತಿ ಒತ್ತಡಗಳನ್ನು ತರ್ತಿದ್ದಾರಾ? ಒತ್ತಡದ ರಾಜಕೀಯದ ಮೊರೆ ಹೋಗ್ಬಿಟ್ರಾ DCM DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಅವ್ರು ಆ ರೀತಿಯಲ್ಲಿ ಒತ್ತಡ ಹಾಕಿದ್ರೆ ನಾವು ಈ ರೀತಿಯಲ್ಲಿ ಒತ್ತಡ ಹಾಕ್ತೀವಿ, ಸಿದ್ದರಾಮಯ್ಯನವರ ಪಕ್ಷಕ್ಕೆ ಅಲ್ಟಿಮೇಟ್, ಅವರೊಬ್ಬರೇ ಅನಿವಾರ್ಯ, ನೀವಂತೂ ಅನಿವಾರ್ಯ ಅಲ್ಲ, ಹೋದ್ರೆ ಹೋಗಬಹುದು, ಪಕ್ಷಕ್ಕೇನು ಹಾನಿ ಇಲ್ಲ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಇದ್ದಂಗೆ ಕಾಣಿಸ್ತಾ ಇದೆ. ರೈಟ್, ಧನ್ಯವಾದ ಶ್ರುತಿ ಮಾಹಿತಿಗಾಗಿ.
ಇವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಹೇಳ್ತಾರೆ ಸರ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಬೇಕು. ಅವ್ರ ಬಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ಇರ್ತೀವಿ ಸರ್. ತೆರೆಮರೆಯಲ್ಲಿ ಏನಾರ ಆಪರೇಷನ್ ನಡೆದದ? ಏನು ಆಪರೇಷನ್ ಇಲ್ಲ, ಗಿಪ್ರೇಷನ್ ಇಲ್ಲ. ನೀವೇನಾರ ಮಾಡಾಯ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ, 12ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ.